ಜೋಡಿ ಹಕ್ಕಿಯು ಐತೆ ಬಾರ್ಲಾ ನಿಂಗೆ ಬಾರ್ಲಾ ಏಯ್ ಯಾವನ್ಲ ನೀನು ಹೌದು ಬಾವ, ಜಾನಕಿಗೂ ಇದೇ ಥರದ್ದು ಒಂದು ಒಡವೆ ಸೆಟ್ಟನ್ನ ಗಿಫ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಇದನ್ನ ಅಶೋಕ್ ಅವ್ರಿಗೂ ಹೇಳಿದ್ದೆ. ಅದಕ್ಕೆ ಅವರು ಈ ಒಡವೆ ದುಡ್ಡನ್ನೆಲ್ಲ ತಗೊಂಡು ಹೋಗ್ತಿದ್ದಾರೆ ಅಲ್ವಾ ಅಶೋಕ್? ಎಲ್ಲ ನನ್ನಿಂದನೇ ನಮ್ಮವ್ರೆ. ನಾನು ಹೊಸಿ ನಿಧಾನಕ್ಕೆ ನಡ್ಕೊಂಡಿದ್ದಿದ್ರೆ ಹಿಂಗೆಲ್ಲ ಆಯ್ತಾ ಇರಲಿಲ್ಲ. ರಾಮು ಅವರೇ, ನಿಮ್ದೇನೂ ತಪ್ಪಿಲ್ಲ. ಇಲ್ಲ ನಮ್ಮವ್ರೆ, ತೆಪ್ಪೆಲ್ಲ ನಂದೆಯ. ಪಾಪ ಅಶೋಕ. ಇಲ್ಲ ರಾಮು ಅವರೇ, ಅಶೋಕ್ ಅವ್ರದ್ದು ತಪ್ಪಿದೆ. ಅವ್ರು ಹಾಗೆ ಮಾಡಬಾರ್ದಿತ್ತು. ಅವನದೇನು ತೆಪ್ಪೈತೆ ಹೇಳಿ? ಹಾಂ, ಅತ್ತಿಗೆನೇ ಹೇಳಿದ್ದಂತೆ ಒಡವೆ ತಗೊಳ್ಳೋಕೆ. ಪಾಪ ನಮ್ಮವ್ರೆ, ಈ ವಿಷಯ ಗೊತ್ತಿಲ್ಲದೆ ಅವನಿಗೆ ಸ್ಯಾನೆ ಅವಮಾನ ಮಾಡಿಬಿಟ್ಟೆ. ನಮ್ಮರೆ, ನನ್ನಿಂದ ಆಯ್ತಲ್ಲ. ನಾನು ಈಗಲೇ ಹೋಗ್ಬಿಟ್ಟು ಆಸೋಕ್ಕಂತ ಸಮಯ ಕೇಳ್ಬತ್ತೀನಿ. ರಾಮೋರೆ, ಈಗ ಬೇಡ. ಬೆಳಗ್ಗೆ ಹೋಗಿ ಮಾತಾಡಿದೆ ಸರಿ ಅಂತ ಅನ್ಸುತ್ತೆ. ಅಶೋಕ್ ಅವ್ರ ಕೋಪನೂ ಕಮ್ಮಿ ಆಗಿರುತ್ತೆ. ಈಗ ಬೇಡ ಪ್ಲೀಸ್. ನನಗೆ ಯಾವಾಗ ಹೆಂಗಿರಬೇಕು ಅಂತ ಗೊತ್ತಿಲ್ಲ ನಮ್ಮವ್ರೆ. ದಡ್ಡ ನಾನು. ಓದು ಬರಹ ಗೊತ್ತಿಲ್ದಿರೋ ಸಂಸಿ ನಮ್ಮವ್ರೆ, ಹಂಗೆ ಹೇಳ್ಬಾರ್ದಿತ್ತು. ಬೇಜಾರು ಮಾಡ್ಕೋಬೇಡಿ ರಾಮೋರೆ, ಎಲ್ಲ ಸರಿ ಹೋಗುತ್ತೆ. ಈಗ ಗೊತ್ತಾಯ್ತಾ ಅಶೋಕ್, ಈ ಮನೇಲಿ ನಿಮ್ಮ ಪರವಾಗಿ ಮಾತಾಡೋದಕ್ಕಿರೋದು ನಾನು ಒಬ್ಬಳೇ ಅಂತ? ಒಬ್ಬರಾದ್ರೂ ನಿಮ್ಮ ಪರವಾಗಿ ಮಾತಾಡಿದ್ರ ಅಶೋಕ್? ಅತ್ತಿಗೆ ಅತ್ತಿಗೆ ಅಂತ ಅಷ್ಟು ಸಲ ಹೇಳ್ತೀರಾ, ಅವಳಾದ್ರೂ ನಿಮ್ಮ ಪರವಾಗಿ ಮಾತಾಡಿದ್ದ? ಅವಳು ಬಿಡಿ, ನಿಮ್ಮ ಅಣ್ಣ ನಿಮ್ಮ ಕತ್ತಿನ ಪಟ್ಟಿನ ಎಲ್ಲರ ಮುಂದೆ ಹಿಡ್ಕೊಂಡು ಬಂದು ಅವಮಾನ ಮಾಡಿದ್ರು. ಅಲ್ಲ ಅಶೋಕ್, ನಿಮ್ಮ ಅಣ್ಣ ಮಾತ್ರ ಯಾರ್ಯಾರಿಗೆ ಜಾಗ ಬೇಕೋ ಅವ್ರಿಗೆಲ್ರಿಗೂ ದಾನ ಮಾಡ್ಬೋದು. ಆದ್ರೆ ನಿಮ್ಮ ಸ್ವಂತ ಮನೇಲಿ ನಿಮ್ಗೇನ್ ಬೇಕು ತಗೊಳ್ಳೋ ಹಕ್ಕೇ ಇಲ್ವಾ? ಇದೆಂತ ಮೋಸ ರೀ?
ಇದ್ದೀರಾ? ಅಳ್ಬೇಡಿ ಅಶೋಕ್, ನೀವತ್ರ ನನಗೆ ನೋಡೋಕ್ಕಾಗಲ್ಲ. ನನಗೆ ಕ್ಷಮಿಸ್ಬಿಡು ನಂದು. ನಿನ್ಮೇಲೆ ಎಷ್ಟೋ ಸಲ ಕೂಗಾಡಿದ್ದೀನಿ. ನಿನ್ನ ಅಣ್ಣ ಹತ್ಯೆ ಬಗ್ಗೆ ಮಾತಾಡಿದಾಗೆಲ್ಲ ನಿನ್ನ ಮೇಲೆ ಜಗಳ ಮಾಡಿದ್ದೀನಿ ನಂದಿ. ಆದರೆ ಎಲ್ಲರ ನಿಜ ಬಣ್ಣ ಇವತ್ತು ಗೊತ್ತಾಯ್ತು. ನನಗೆ ಕ್ಷಮಿಸ್ಬಿಡು ನಂದಿ. ಐ ಆಮ್ ಸಾರಿ ನಂದಿ. ಅಯ್ಯೋ ಅಶೋಕ್, ನೀವು ಯಾಕ್ರಿ ಸಾರಿ ಕೇಳ್ತಿದ್ದೀರಾ? ಇಲ್ಲ ನಂದಿ, ಹೀಗಾಗಿರೋ ಅವಮಾನದಿಂದ ನನಗೇನು ಬೇಜಾರಿಲ್ಲ. ಯಾಕಂದರೆ ಅದರಿಂದ ನನಗೆ ಗೊತ್ತಾಯಿತು ನನ್ನ ಹೆಂಡತಿ ನನಗೆ ಎಷ್ಟು ಪ್ರೀತಿ ಮಾಡ್ತಾಳೆ ಅಂತ. ಅಷ್ಟು ಸಾಕು ನನಗೆ. ಯಾವತ್ತಿಗೂ ನೀವೇನೇ ಮಾಡಿದ್ರು ನನಗೆ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೇ ಇದ್ದಾರೆ? ನನಗೂ ಅಷ್ಟೇ ನಂದಿ. ನಾನಿನ್ನು ಯಾರ ಮಾತು ಕೇಳಲ್ಲ. ನನಗೆ ನಿನ್ನನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ? ನನಗೆಲ್ಲ ನೀನೇ, ನನ್ನ ಪ್ರಾಣನೂ ನೀನೇ. ಈಗೇನೋ ಕೊಡ್ತಿದ್ದೀರಾ, ನನ್ನ ಮಾತೇ ಕೇಳ್ತೀನಿ ಅಂತೀರಾ, ಬೆಳಗಾದ್ಮೇಲೆ ಎಲ್ಲ ಮರೆತು ಮೊದಲಿನ ಹಾಗೆ ನಡ್ಕೋತೀರಾ. ನನಗಿದೇನು ಹೊಸ್ತಲ್ವಲ್ಲ ಅಶೋಕ್? ಇಲ್ಲ ನಂದಿ, ಇದು ನಾನು ಮರೆಯಲ್ಲ. ಇದನ್ನು ನಾನು ಯಾವತ್ತೂ ಮರೆಯಲ್ಲ ನಂದಿ. ಇನ್ನೇನು ನೀನು ಏನು ಹೇಳಿದ್ರು ನಾನು ಕೇಳ್ತೀನಿ ನಂದಿ. ನಾನು ಅವ್ವನ ಮೇಲೆ ಆಣೆ. ಹೋಗಿ ಡ್ರೆಸ್ ಚೇಂಜ್ ಮಾಡಿ ಮಲ್ಕೊಳ್ಳಿ, ನಾಳೆ ಮಾತಾಡೋಣ. ರಾಮ ಬರಲ. ಕೆಲಸದ ಒತ್ತಡದಿಂದ ನಿಂತವನು ಸರಿಯಾಗಿ ಮಾತಾಡೋಕ್ಕಾಗಲಿಲ್ಲ. ಅಪ್ಪಯ್ಯ, ಇಲ್ಲ ಇವತ್ತು ಇಟ್ಬಿಟ್ಟು ಎದ್ಬಿಟ್ಟಿದ್ಯಾ? ಅಪ್ಪಯ್ಯ, ಹಸಕ್ಕೂ ನಿಸಿದಾಗೆ ಹೊಸಿ ದುಡುಕ್ಬಿಟ್ನೇನೋ ಅನ್ನಿಸ್ತೈತೆ. ಅದೇ ಯೋಚನೆಯಲ್ಲಿ ರಾತ್ರಿ ನಿಂತು ಬರ್ತಾ ಇಲ್ಲ. ಮುಖಂಡ ನನಗೂ ಹಾಗೆ ಆಗದೆ. ಅಪ್ಪಯ್ಯ, ಏನು ಹೇಳ್ತಾ ಇದ್ದೀರಾ? ಸಾನೆ ಮುದ್ದು ಮಾಡಿ ಬೆಳೆಸಿದವ್ರನ್ನ ಅಪ್ಪ ಅಮ್ಮಂದರು ಸಾನೆ ಬೈಯೋದು ಕಷ್ಟನೇ. ಚಿಕ್ಕ ವಯಸ್ಸಿನಿಂದ ಎಲ್ಲ ಸೌಕರ್ಯದೊಟ್ಟಿಗೆ ಬೆಳೆದವನವನು. ಜೀವನದ ಕಷ್ಟ ಏನು ಅಂತ ಅವನಿಗಿನ್ನೂ ಅರ್ಥ ಆಗಿಲ್ಲ. ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿತ್ತು. ಹ್ಞೂ ಅಪ್ಪಯ್ಯ. ಅಶೋಕ್, ಏನು ಹೀಗೆ ಕೂತಿದ್ದಾರೆ? ನಿನ್ನೆ ರಾತ್ರಿ ನಾನು ಹೇಳಿದ್ದು ನೆನಪಿದೆಯಾ ಇವ್ರಿಗೆ? ಅಥವಾ ಮೊದಲಿನ ಹಾಗೆ ಎಲ್ಲ ಮರ್ತು ಹೋಗಿದ್ದಾರಾ? ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನೂ ಇಲ್ಲ. ನಿನ್ನೆ ರಾತ್ರಿ ನಾನು ಹೇಳಿದ್ದೇನಾದರೂ ನೆನಪಿದೆಯಾ ನಿಮಗೆ? ಹಾಂ, ಇಲ್ವಾ? ಅದೇ ತಾನೆ, ನಿಮಗೆಲ್ಲಿ ನೆನಪಿರುತ್ತೆ? ಕುಡ್ಕನ ಮಾತು ಕೋಳಿ ಕೂಗೋ ಗಂಟ ಅಂತ ದೊಡ್ಡವ್ರು ಹೇಳಿರೋ ಮಾತು ಸರಿಯಾಗೇ ಇದೆ. ನಿಮಗೆ ಎಷ್ಟು ರಾತ್ರಿ ಹೇಳಿದ್ರು ಎಲ್ಲ ನೆನಪಿದೆ, ಯಾವುದೂ ಮರ್ತಿಲ್ಲ ನಾನು. ನನಗೆಲ್ಲ ನೀನೇ ನಂದಿ. ನೀನು ಹೇಳಿದ್ದೆಲ್ಲ ಕೇಳ್ತೀನಿ ನಾನು. ರಾತ್ರಿನೂ ಇದನ್ನೇ ಹೇಳಿದ್ದೆ, ಈಗಲೂ ಅದನ್ನೇ ಹೇಳ್ತಿದ್ದೀನಿ. ನನ್ನ ಅವ್ವನ ಮೇಲೆ ಆಣೆ.
ವಾರೇ ವಾ ನಂದಿತ, ಕೊನೆಗೂ ಗಂಡ ನಿನ್ನ ಟ್ರ್ಯಾಕಿಗೆ ಬಂದೇ ಬಿಟ್ನಲ್ಲಿ. ಇನ್ನು ಮೇಲೆ ಶುರು ಮಾಡ್ತೀನಿ ತಡಿ, ದೊಡ್ಡ ಮನೇಲಿ ಅಂತರ್ಯುದ್ಧ. ಅಪ್ಪಯ್ಯ, ಅಶೋಕ ಮನೆಯಾಗೆ ಕಳ್ತನ ಮಾಡ್ತಾವನೆ ಅನ್ನೋ ಕೋಪದಾಗೆ ಅವನ್ನ ಸ್ಯಾನೆ ಬೋದ್ಬಿಟ್ಟೆ. ಎಲ್ಲ ನನ್ನದೇ ತಪ್ಪು. ಅವನ ಕ್ಷಮೆ ಕೇಳಗಂಟ ಮನ್ಸಿಗೆ ಸಮಾಧಾನ ಇರೋಕ್ಕಿಲ್ಲ. ಅಂಕಲ ಪಾಪ ರಾತ್ರಿ ಎಲ್ಲ ಏಟ್ ನೋಡ್ಕೊಂಡು ನೀನು. ಹಂಗೇನು ಆಗಿರಕ್ಕಿಲ್ಲ. ನೀವಿಬ್ರು ಯಾಕೆ ಈಟೊಂದು ಬೇಸರ ಮಾಡ್ಕೊತಿದ್ದೀರಾ? ಹಂಗಲ್ಲ ಸರ್ದವ, ಅವನ್ನ ಬೋದ್ಬಿಟ್ಟೆ ಅನ್ನೋ ಅವನು ಹಂಗೆಲ್ಲ ಅಲ್ಲಕ್ಕಲ್ಲ, ಆಗಿದ್ದಾನೆ, ಆಗಿದ್ದಾಗಲೇ ಮರ್ತೈತಾನೆ. ಇಲ್ಲ ಸರ್ದವ, ಅವನು ತಾವು ಮಾತಾಡದೆ ನಂಗೆ ಅನ್ನ ಇಳಿಯೋಕ್ಕಿಲ್ಲ. ಲೇಸಕ ಹೊಸಿ ನಿಂತ್ಕೊಳ್ಳ. ಲೈ, ನೆನ್ನೆ ಆಗಿದ್ನೆಲ್ಲ ಮನಸ್ಸಲ್ಲಿ ಇಟ್ಕೊಬೇಡಕ್ಕಲ್ಲ, ಮರ್ತು ಬಿಡು. ಹಾಂ, ಇನ್ನೂ ಪಾಪ ಏನಿಲ್ಲ. ಆಯ್ತಪ್ಪ, ನನ್ನ ಕ್ಷಮಿಸ್ಬಿಡು. ಬೇಕಾದ್ರೆ ಅಪ್ಪಯ್ಯನ ಪರವಾಗಿ ನಾನೇ ಕ್ಷಮೆ ಕೇಳ್ತೀನಿ. ಬೇಡ ಬೇಡ, ಅಶೋಕನ ನಾನೇ ಕ್ಷಮೆ ಕೇಳ್ತೀನಿ. ಅಶೋಕ, ಸಾರಿ ಕಲ್ಲ, ನಿನ್ನ ಮನಸ್ಸಿಗೆ ನೋವಾಗಿದ್ದರೆ ನಮ್ಮನ್ನು ಕ್ಷಮಿಸ್ಬಿಡು. ಮುಗೀತಾ ನಿಮ್ಮಿಬ್ರದು? ಇಷ್ಟೇನಾ? ಇದೇಂತ ಹಿಂಗೆ ಮಾತಾಡ್ತಿದ್ಯಾ? ಮತ್ತಿನ್ನು ಹೇಗೆ ಮಾತಾಡಬೇಕು? ನಿನ್ನೆ ನೀವಿಬ್ರು ಮಾತಾಡಿದ್ರಲ್ಲ ಆಗ. ಅಶೋಕ, ಅಣ್ಣ, ರಾಮಣ್ಣ, ಯಾಕಣ್ಣ, ಏನಾಯ್ತು? ಯಾಕಣ್ಣ, ಇನ್ನ ನಿನ್ನೆ ಮನೇಲಿ ಆಗಿದ್ದ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನೀನೇ ಹಿಂಗಾದ್ರೆ ಹೆಂಗೆ? ಅಲ್ಲ, ನಿನ್ನೆದ್ರ ಬಗ್ಗೆ ಯೋಚನೆ ಮಾಡಿದ್ರೆ ನೆಮ್ಮದಿ ಆಳು ಅಂತ ಆಗ ನೀನೇ ಹೇಳ್ತಿರ್ತೀಯ. ಈಗೇನಾಯ್ತು? ಬಾ ಎದ್ದೋಳು. ಇಲ್ಲ ಕಲ್ಲ ಮೇಜ, ಈ ಇಸಿಯ ಬ್ಯಾರೆ ಇಸಿದಂಗಲ್ಲ. ಅಶೋಕ ತೆಪ್ಪೆ ಮಾಡಿದ್ರು ಅದನ್ನ ಕಣ್ಸಕ್ಕೆ ಅಂತ ಒಂದು ದಾರಿ ಆಯ್ತಲ್ವೇನಲ್ಲ. ಆದರೆ ನೆನ್ನೆ ನಾನು ಮಾಡಿದ್ದು ಒಂಚೂರು ಸರಿ ಇಲ್ಲಕ್ಕಲ್ಲ. ಅಣ್ಣ, ತಲೆ ಕೆಡ್ಸ್ಕೊಬೇಡ, ಎಲ್ಲ ಸರೋಯ್ತೈತೆ, ಬಾ. ಇಲ್ಲಕ್ಕಲ್ಲ ಮಂಜ, ಅಶೋಕನ್ನ ಚಿಕ್ಕ ವಯಸ್ಸಿಂದ ನೋಡ್ತಾ ಇವನೇ. ಅವನು ಯಾವತ್ತೂ ಇವತ್ತು ನಡ್ಕೊಂಡಂಗೆ ನಡ್ಕೊಂಡಿರಲಿಲ್ಲಕ್ಕಲ್ಲ.
ಮುಗೀತಾ ನಿಮ್ಮಿಬ್ರದು? ಇಷ್ಟೇನಾ? ಮತ್ತಿನ್ ಹೇಗೆ ಮಾತಾಡಬೇಕು? ನಿನ್ನೆ ನೀವಿಬ್ರು ಮಾತಾಡಿದ್ರಲ್ಲ ಹಾಗ? ಈಗ ಅವ್ನು ನನ್ನ ಮ್ಯಾಕ್ ಫ್ಯಾನೇ ಪಾಪ ಮಾಡ್ಕೊಂಡವಂಕಲ್ಲ, ಏನೆಲ್ಲ ಮಾಡೋದು? ಅಣ್ಣ ಒಂದು ಹೇಳ, ನೀನು ಯಾಕೋ ಸಿಕ್ಕಾಪಟ್ಟೆ ತಲೆ ಕೆಡ್ಸ್ಕೊತಿದ್ಯಾ ಕಣಣ್ಣ. ಅಶೋಕಣ್ಣ ನಿನ್ನ ಮ್ಯಾಗ ಕೋಪ ಮಾಡ್ಕೊಂಡವ್ರೆ ಅನ್ನೋದಲ್ವ ನಿನ್ನ ಚಿಂತೆ? ಬೇಸರ ಬಿಡು, ಅಶೋಕಣ್ಣ ಇದು ಯಾವುದನ್ನು ಗ್ಯಾಪ್ತಿನೇ ಮಾಡಿಕೊಂಡಿರೋಕ್ಕಿಲ್ಲ. ನೀ ಬಾ, ಕಮ್ಮಿ ಮಾಡಮ್ಮ. ಇಲ್ಲ ಕಲ್ಲ, ನೀನು ಹೋಗು, ನಾನು ಆಮ್ಯಾಕೆ ಬರ್ತೀನಿ. ಮಂಜ, ನೀನು ಹೇಳ್ದಂಗೆ ಕೇಳಿದ್ರೆ ನಾವು ಹೇಳಿದ್ ಕೊಡಿಸ್ತೀನಿ ಅಂದಿದ್ಯೆ, ಗ್ಯಾಪ್ ತೀರ್ಲಿ. ಲೇ ದೊಡ್ಡೊಟ್ಟೆ, ರಾಮಣ್ಣ ಸಪ್ಪು ಕುಂತವನೆ, ಅವನು ನಾವೆಲ್ಲ ಸೇರಿ ಸಮಾಧಾನ ಮಾಡಮ್ಮ ಅಂತಂದ್ರೆ ಹಿಂಗೆ ಕೇಳಿದೆಲ್ಲ ಕೊಡಿಸ್ಬೇಕಲ್ಲ. ಸುಮ್ಕೆ ನಡಿ. ಮಂಜಣ್ಣ, ಈಗ ಹೆಂಗ್ ರಾಮಣ್ಣಂಗೆ ಸಮಾಧಾನ ಮಾಡೋದು? ಏಯ್, ಇದೇನು ಪ್ರಶ್ನೆ ಇಲ್ಲ. ಲೈ, ರಾಮಣ್ಣನ ಸಮಾಧಾನ ಮಾಡಬೇಕು ಅಂದ್ರೆ ಜಾನಕಿ ಎತ್ಕನೆ ಬರಬೇಕು. ಸರಿಯಾಗಿ ಒಳ್ಳೆಕಲ್ಲ, ಹೊಡಿಯಂಡು. ಈಗ ಅದಕ್ಕೆ ಕರೀರಿ. ಅದಕ್ಕೆ 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 ಇದೇನ್ರಲ್ಲ ಎಲ್ಲರೂ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಏ ಮಂಜ, ಹೊಲದ ಕೆಲಸ ಇಲ್ವೇನ್ಲ? ಕೆಲಸ ಬಿಡು ಸರ್ದಕ್ಕೋ, ರಾಮಣ್ಣ ನಿನ್ನೆ ಆಗಿ ದಿವಸಕ್ಕೆ ಸಾನೇ ಬೇಸರ ಮಾಡ್ಕೊಂಡವನೆ. ಅದಕ್ಕೆ ಅವ್ನ ಸಮಾಧಾನ ಮಾಡೋಕೆ ಅದಕ್ಕೆ ಕರ್ಕೊಂಡು ಹೋಗಮ್ಮ ಅಂತ ಬಂದು. ನನ್ನ ಅದಕ್ಕೆ ನೀವು ಬಂದರೆ ರಾಮಣ್ಣ ಚಿಂತೆಯಿಂದ ದೂರ ಆಯ್ತಾನೆ, ಹೊಸಿ ನೆಮ್ಮದಿಯಾಗಿರ್ತಾನೆ. ಅದಕ್ಕೆ ಸರಿ, ಬರ್ತೀನಿ. ಇರಿ, ಹಿಂಗೆ ಅಲ್ಲ, ರಾಮಣ್ಣಂಗೆ ಮಧ್ಯಾಹ್ನ ಬುತ್ತಿ ಕಟ್ಕೊ ಬನ್ನಿ. ಏ ಮಂಜ, ಸುಮ್ಮನಿಲ್ಲ. ರಾಮಣ್ಣಂಗಾದ್ರೆ ನಮಗೆಲ್ಲ ಮಾಡೋದು. ಅದಕ್ಕೆ 10 ಎಕ್ಸ್ಟ್ರಾ ಕಟ್ಕೊ ಬನ್ನಿ. ಅದಕ್ಕೆ ಅತ್ತ ಯಾರ್ಯಾರಲ್ಲ? ಏ 4 ನನಗೆ ಬೇಕು, ಸುಮ್ಮನಿಲ್ಲ. ಸರಿ, ಅದಕ್ಕೆ ನೀವು ಬುತ್ತಿ ಕಟ್ಕೊ ಬನ್ನಿ, ನಾವು ಹೊಲ್ ತಗೋ ಬರ್ತೀನಿ. ಹಾಂ ಮಂಜ, ನಾವು ಎಲ್ಗೆ? ಈ ಬಡ್ಡಿಂದೆ ಹೋಗ್ಬೇಕಾರೆ ಕೇಳ್ತಾನೆ ಎಲ್ಗೆ ಅಂತ. ಹೋಗ್ಲಾ, ಬರ್ತೀನಿ. ಬನ್ನಿ ಬನ್ರು. ಅಕ್ಕ, ಸೂಪರ್ ಅಕ್ಕ. ಕೊನೆಗೂ ಈಟ್ ವರ್ಷ ಆದ್ಮ್ಯಾಕೆ ನೀವು ಅನ್ಕೊಂಡಿದ್ದು ಆಗ್ತೈತಲ್ಲ. ಇವತ್ತು ನೀವು ಪಕ್ಕ ಎಂಟ್ರಾಗ್ಬಿಟ್ರಿ. ಕೈ ಕೊಡಿಯಕ್ಕ. ಕೊನೆಗೂ ಅಶೋಕಣ್ಣ ನೀವು ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳಿದ್ರಲ್ಲ. ಕಂಗ್ರ್ಯಾಚುಲೇಷನ್ಸ್. ಆದರೂ ಅಕ್ಕ, ಇದೆಲ್ಲ ಏಟ್ ದಿನ ಅಂತೀರಾ? ನನಗೆ ಯಾಕೋ ಇದುವೇ ಬಿಸಿ ತಾಕೋ ಬೆಣ್ಣೆ ಅನಿಸ್ತೈತಕ್ಕ. ಸಾನೆ ದಿವಸ ಇರೋಕ್ಕಿಲ್ಲ. ಚಂದ್ರಿ, ಬೇಕಾರೆ ನೀವೇ ನೋಡ್ತೀರಿ ಅಕ್ಕ. ಲೇ, ಅಶೋಕಣ್ಣ ಇವತ್ತು ಕುಡ್ಕೊಂಡ್ ಬಂದ್ಮ್ಯಾಕೆ ನಿಮ್ಮನ್ನ ಯಾರು ಅಂತ ಕೇಳ್ತಾರೆ. ಏಯ್, ನಿನಗೆ ಯಾವ ವಿಷಯದಲ್ಲೂ ಒಳ್ಳೇದು ಮಾತಾಡೋಕೆ ಬರಲ್ವೇನೆ? ಅಲ್ಲ ಅಕ್ಕ, ನೀವು ಹುಷಾರಾಗಿರ್ಲಿ ಅಂತ ಹೇಳ್ದೆ. ಬಿಟ್ಟ ಅಂದ್ರೆ ನನಗೆ ಹುಷಾರಾಗಿರೋದಕ್ಕೆ ಹೇಳ್ತೇನೆ. ಅಲ್ಲ ಅಕ್ಕ, ಹೋಗೆ ಅಕ್ಕ, ಕಣ್ಣು ಮುಂದೆ ನಿಲ್ಬೇಡ, ಹೋಗ್ತಾ ಇರು. ಕೈ ಕುಲ್ಕೋಗಿ ಬಂದು ಕಪಾಳಕ್ಕೆ ಹೊಡ್ಸ್ಕೊಳಕ್ ಬರ್ತಾಳೆ. ಹೋಗೆ.